ವಿಶೇಷವಾದ ಸಬ್ಜೆಕ್ಟ್. ಯಾಕಂತಂದ್ರೆ ಮೊದಲನೇ ಸಲ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೀನಿ. ತಪ್ಪಾದ್ರೆ ಕ್ಷಮಿಸಿ. ನಾನು ಸುಬ್ಬಯ್ಯ ನಾಯ್ಡು ಕುಟುಂಬದಿಂದ 4ನೇ ತಲೆಮಾರಿನ ಒಬ್ಬ ಕಲಾವಿದನಾಗಿರೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತಿದೆ. ವಿಶೇಷ ಏನಂತಂದ್ರೆ ನನ್ನ ಫಸ್ಟ್ ಫಿಲಮ್ನ ನಮ್ಮ ಅಪ್ಪನೇ ಡೈರೆಕ್ಟ್ ಮಾಡಿರೋದು. ಇದು ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರ ಡೈರೆಕ್ಟೋರಿಯಲ್ ಡೆಬ್ಯೂ ಕೂಡ. ಅದರಲ್ಲೂ ಇನ್ನೊಂದು ವಿಶೇಷ ಇದೆ. ಏನಪ್ಪಾ ಅಂತಂದ್ರೆ ನಾನು ನಮ್ಮ ಅಜ್ಜಿ ಜೊತೆ ಆಕ್ಟ್ ಮಾಡಿರೋದು. GST ಹಾರರ್ ಫಿಲಮೇ ಹೌದು, ಆದ್ರೆ ಭಯ ಪಡಿಸುವಂತ ಹಾರರ್ ಅಲ್ಲ, ಹೊಟ್ಟೆ ಹುಣ್ಣಾಗೋವರೆಗೂ ನಗ್ಸುವಂತ ಹಾರರ್ ಕಾಮಿಡಿ. ಶೂಟಿಂಗ್ ಟೈಮಲ್ಲಿ ನಕ್ಕು ನಕ್ಕು ನಮ್ಮ ಹೊಟ್ಟೆನೆ ಹುಣ್ಣಾಗ್ಬಿಡಿತು ಗೊತ್ತಾ. ಎಷ್ಟೊಂದು ದೊಡ್ಡ ಕಲಾವಿದ್ರ ಜೊತೆ ಆಕ್ಟ್ ಮಾಡೋ ಅನ್ನೋ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಪ್ಪ. ಕಾರ್ಯಕ್ರಮ ಮುಂದುವರಿಸ್ಬೇಕಲ್ಲ, ಅದಕ್ಕೆ ನನ್ನ ಜೂನಿಯರ್ ಶ್ರೀಯುತ ಸೃಜನ್ ಲೋಕೇಶ್ ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ. ನನ್ನ ಸಂಬಂಧಿಕರುಗಳಿಗೆ, ನನ್ನ ಸ್ನೇಹಿತರಿಗೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ವಿಶೇಷವಾದಂತಹ ಒಂದು ಸಿಚುವೇಶನ್, ಒಂದು ಸನ್ನಿವೇಶ, ಒಂದು ಏನಂತಾರೆ, ಒಂದು ಬ್ಯೂಟಿಫುಲ್ ಒಕೇಶನ್. ಇಷ್ಟು ಜನ ಬಂದು ನನ್ನ ಸಿನಿಮಾಗೆ ನೀವು ಶುಭ ಕೋರೋದಕ್ಕೆ ಬಂದಿದ್ದೀರಾ. ನಾನು ಎಲ್ಲರಿಗೂ ತುಂಬಾ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಉಪ್ಪಿ ಸರ್, ಪ್ರಿಯಾಂಕಾ ಮ್ಯಾಮ್, ನಿಜವಾಗ್ಲೂ ನನಗೆ ಯು ಮೇಡ್ ಮೈ ಡೇ. ಯಾಕೆಂದ್ರೆ ಈ ಒಂದು ಸಂಭ್ರಮದಲ್ಲಿ ಬಂದು ನೀವು, ಐ ನೋ ಹೌ ಬಿಸಿ ಯು ಆರ್, ನನಗೋಸ್ಕರ ಈ ಟ್ರೇಲರ್ ಲಾಂಚ್ಗೆ ಬಂದು ನೀವು ನಮ್ಮೆಲ್ಲರ ಜೊತೆ ಸೇರಿರೋದು, ಅಂಡ್ ಎಲ್ಲ ಹಿರಿಯ ಕಲಾವಿದರು, ಪತ್ರಕರ್ತರು ಅಂಡ್ ಯಂಗ್ ಪತ್ರಕರ್ತರು, ನಮ್ಮ ನ್ಯೂಸ್ ಚಾನೆಲ್ ಅವರು, ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸಂಪಂಗಿ ಸರ್, ಪುಟ್ಟಣ್ಣ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಬಹಳ ಖುಷಿ ಆಯ್ತು. ಆಮೇಲೆ ನಮ್ಮ ನಿರ್ಮಾಪಕರು ತುಂಬಾ ಸೀರಿಯಸ್ ಆಗಿ ಕೂತಿದ್ದಾರೆ. ತಾವು 4 ಮಾತಾಡಬೇಕು, ಮರಿಬೇಡಿ. ಓಕೆ. ಸಂದೇಶ ಕೊಡಬೇಕಾಗಿದೆ GST ಬಗ್ಗೆ. ಸೊ ಈಗ ಈ ಫಾರ್ಮಲ್ ವೆಲ್ಕಮಿಂಗ್ ಆಯ್ತು, ಆದ್ರೆ ನಮ್ಮ ಕಾರ್ಯಕ್ರಮ ಮುಂದುವರಿಸೋದಕ್ಕೆ ನಮ್ಮ ಹರೀಶ್ ನಾಗರಾಜ್ ಅವ್ರನ್ನ ನಾನು ವೇದಿಕೆ ಮೇಲೆ ಕರೆತಾ ಇದ್ದೀನಿ. ದೇವ ಎಲ್ಲ ಇದೆ, ಇದು ಎಲ್ಲ ಎಲಿಮೆಂಟ್ಸ್ ಇದೆ. ಎಲ್ಲದಕ್ಕಿಂತ ನಿಮ್ ಟೈಮಿಂಗ್ ಸೂಪರ್. ಅದು ಆ ಕಾಮಿಡಿ ಗಿಮಿಡಿ ಎಲ್ಲ ಚೆನ್ನಾಗಿದೆ. ನನಗೇನೋ ಇದೇ ತರ ಥಿಯೇಟರ್ ಅಟ್ಮಾಸ್ಫಿಯರ್, ರಿಯಾಕ್ಷನ್ ಹಂಗೆ ಇರುತ್ತೆ ಅನ್ಕೊಂಡಿದ್ದೀನಿ. ಬರುತ್ತೆ ಮೋಸ್ಟ್ಲಿ. ಯಾಕಂದ್ರೆ 4ನೇ ತಲೆಮಾರು ಆಶೀರ್ವಾದ ಮಾಡಿರೋದು ಖಂಡಿತ ಬಂದೇ ಬರುತ್ತೆ. ಯಾಕಂದ್ರೆ ಹಿಂಗೆ ಕಂಟಿನ್ಯೂ ಆಗ್ಬೇಕಲ್ಲ, ಹಾಗೆ ಆಗುತ್ತೆ. ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿದೆ, ಸೂಪರ್. ಏನಾದ್ರು ನಿರೀಕ್ಷೆ ಇತ್ತ ಸರ್? ನಿಜವಾದ ನಿರೀಕ್ಷೆ ಇರಲಿಲ್ಲ. ನಾನು GST ಅಂದ್ರೆ ಏನಿದು ಅಂತ ಎಲ್ರಿಗೂ ಬಹಳ ಹೇಳ್ದಂಗೆ ಬೇಜಾರಾಗೋದಿದ್ದು. ಇಲ್ಲಿ ಸಖತ್ ಮಜಾ ಇದೆ. ಫಸ್ಟ್ ಟೈಮು ಒಂದು ಪ್ಯಾನ್ ಇಂಡಿಯಾ ಟೈಟ್ಲ್ ಇದೆ ಆಕ್ಚುಲಿ GST. ಇದು ಖುಷಿ ಕೊಡ್ತಿರೋದು ಈ GST ಹೆಸರು ಇಲ್ಲ. GST ಅಂದ್ರೆ ಹೊಟ್ಟೆ ಎಲ್ಲ ಮೇಲಿಂದೆಲ್ಲ ಕೆಳಗಿಂದ ಗ್ಯಾಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಈಗ ಖುಷಿ ಸ್ಟಾರ್ಟ್ ಆಗ್ತಿದೆ. ಚೇಂಜ್ ಮಾಡ್ಲಿ ಆ GST ಅನ್ನೋದು ಎಲ್ಲರ ಜೀವನದಲ್ಲೂ ಈ ತರ ಒಂದು ಹ್ಯಾಪಿ ಒಂದು ಸಡಗರ ಸ್ಟಾರ್ಟ್ ಆಗಿದೆ. ಸರ್, ಅಲ್ಲೊಂದು ಮೆಸೇಜ್ ಕೊಟ್ರು, GST ಗೋ ಸಿ ಇನ್ ಥಿಯೇಟರ್ ಅಂತ. ಥಿಯೇಟರ್ ಬಂದು ಜನ ಸಿನಿಮಾ ನೋಡ್ಬೇಕು. ಇಲ್ಲ, ಖಂಡಿತ ಒಂದೇ ಒಂದು ಬರ್ಬೇಕು. ಆಕ್ಚುಲಿ ನಾನು ಇವಾಗ 2-3 ಏನೋ ಒಂದು ಪಿಕ್ಚರ್ಗಳು ನೋಡಿದೆ. ನಾನು ಇವಾಗ ರೀಸೆಂಟ್ ಆಗಿ ಸ್ವಲ್ಪ ಫ್ರೀ ಇದೆ. ಪಿಕ್ಚರ್ಗಳು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಬಟ್ ಅದೇನಂದ್ರೆ ಮೌತ್ ಏನೋ ಪಬ್ಲಿಸಿಟಿ ಆಗಿ ಸ್ಪ್ರೆಡ್ ಆಗೋ ಅಷ್ಟರಲ್ಲಿ ಥಿಯೇಟರ್ ಅಲ್ಲಿ ಇರಲ್ಲ, ಹಂಗಾಗ್ತಾ ಇದೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ. ನಿಜವಾಗ್ಲೂ ತುಂಬಾ ಹೊಸ ಏನೋ ಡೈರೆಕ್ಟರ್ಗಳು ಹೊಸ ರೀತಿ ಸಿನಿಮಾಗಳು ಮಾಡ್ತಿದ್ದಾರೆ. ಕನ್ನಡಿಗರು ಎಸ್ಪೆಷಲಿ ಕನ್ನಡ ಉಳಿಬೇಕು, ಕನ್ನಡ ಸಿನಿಮಾ ಉಳಿಬೇಕು ಅಂದ್ರೆ ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಒಪಿನಿಯನ್ 4 ಜನಕ್ಕೆ ಹೇಳಿ. ಅವಾಗ ತಾನೇ ಈ 4-5ನೇ ಏನೋ ಜನರೇಷನ್ಗೆ ಮುಂದುವರಿಯೋದು ಅಲ್ವಾ. ನಿಮ್ ತಾತನ ಕ್ಲಾಪ್ಸ್ ಹೊಡಿದಿಂದ ನಿಮ್ಮ ಅಪ್ಪನ ಕ್ಲಾಪ್ಸ್ ಹೊಡಿದಿಂದ ನೀವು ಇವಾಗ ನೋಡಿ ನಿಮ್ ಮಗ ಹೊಡಿಬೇಕು ಇವಾಗ ಕ್ಲಾಪ್ಸ್. ಎಲ್ಲರೂ ಖಂಡಿತ ಈ ಜನರೇಷನ್ಗೆ ಮುಂದುವರಿಸ್ತೀರಾ ಅಂತ ಕೇಳ್ಕೊಂತ ಇದ್ದೀನಿ. ಎಲ್ಲ ಕನ್ನಡಿಗರಿಗೆ ಪ್ಲೀಸ್ ಕಮ್ ಅಂಡ್ ಎನ್ಕರೇಜ್. ನನಗೇನೋ ಈ ಅಟ್ಮಾಸ್ಫಿಯರ್ ನೋಡ್ರೆ ನೀವು ಕರೆಯೋದೇ ಬೇಕಾಗಿಲ್ಲ ಇಂಥ ಪಿಕ್ಚರ್ಗೆ. ಇದು ರಿಲೀಸ್ ಮಾಡಿದಿರಲ್ಲ ನೋಡಿ, ಖಂಡಿತ ಜನ ಬರ್ತಾರೆ, ಸೂಪರ್ ಆಗಿರುತ್ತೆ. ಸಂದೇಶ್ ಅವರೇ ಎಲ್ಲಿದ್ದಾರೆ? ಬನ್ನಿ ಸ್ವಾಮಿ, ಖಂಡಿತ ಒಳ್ಳೇದಾಗ್ಲಿ. ಯಾಕಂದ್ರೆ ಇವರು ಅಷ್ಟೇ ಬಹಳ ಒಳ್ಳೆ ನಿರ್ಮಾಪಕರು. ಎಷ್ಟೋ ವರ್ಷಗಳಿಂದ ಎಷ್ಟೋ ಸಿನಿಮಾಗಳು ಮಾಡ್ಕೊಂಡ್ ಬಂದಿದ್ದಾರೆ. ಎಷ್ಟು 34 ಇದು 34ನೇ ಸಿನಿಮಾ. ಖಂಡಿತ ಸ್ವಾಮಿ ಇನ್ನೊಂದಷ್ಟು ಸಿನಿಮಾಗಳಾಗ್ಲಿ ನಿಮ್ಮಿಂದ.
ಈ ತರ ಅವ್ರು ಕೊಟ್ಟಿಗೆ ನಮಗೂ ಒಂದು ಚಾನ್ಸ್ ಕೊಡಿ. ಓಕೆ, ಥ್ಯಾಂಕ್ ಯು. ಲಾಸ್ಟ್ ಪ್ರಶ್ನೆ ಇದು, ನಿಮ್ ಶೈಲಿನಲ್ಲಿ ನಿಮ್ ವೆರೈಟಿ ವಿಶ್ ಟು ಸೃಜನ್ ಲೋಕೇಶ್. ಐ ಲೈಕ್ ಇಟ್ ಸೃಜನ್, ಇದೇ ನಮ್ ವೆರೈಟಿ. ಅದೇ ಹಳೆದಿದ್ದು ಇವತ್ತವರೆಗೆ ಅದೇ ಹೇಳ್ತಾ ಇದ್ದೀನಿ. ಜೋರು ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. Of course, ನಾವು ಸ್ವಲ್ಪ ದೂರ ಆಗಿದ್ವಿ ಇವತ್ತು, ಬಟ್ ಸ್ಟಿಲ್ he always teases me. But ಖಂಡಿತ from the conception of the film till now, it's very special. ಯಾಕಂದ್ರೆ I remember Srujan telling me the one line about this story, and ನನಗೆ ತುಂಬಾ I was very excited that ಈ ತರ ಒಂದು ಸ್ಟೋರಿ that he's directing. ಯಾಕಂದ್ರೆ ಖಂಡಿತ ನಮ್ಮೆಲ್ಲರಿಗೂ ಗೊತ್ತು about his talent and his comedy timing and all of that, and I knew that whatever he does, he's going to do a great job, because 100% effort irutte, even with Maja Talkies and all the shows that he's done, and I've been a part of it. We've all been a part of all of his shows, so idu tumba exciting nanage personally kuda. So congratulations to the entire team. Trailer super agide. I'm also waiting to watch the film, and I'm sure it's going to rock. And the song tumba chana kaniside kuda. Congratulations to you. And 14th alva song release agtirodu. 14th, yeah. So looking forward to that as well. And put up Sukrit. You're the star, bro. Come, bro. I think we have a brand new superstar coming up. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ he's become so big. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಅವನ್ನ, and super. I loved it. I think today's highlight was Sukrit's anchoring. I think it was the best. Alva. ತುಂಬಾ ಖುಷಿ ಆಯ್ತು. And ಖಂಡಿತ ಅಮ್ಮ, she's also been a part of my life from the very beginning, and ತುಂಬಾ ಪ್ರೀತಿ ಸಿಗುತ್ತೆ ಯಾವಾಗ ಅವ್ರ ಮನೆಗೆ ಹೋಗಿದಾಗ. So ಖಂಡಿತ I think ನಮ್ಮ ಇಂಡಸ್ಟ್ರಿನಲ್ಲಿ we should encourage good work, like Upi said, and first time he's directing, I think, so it's very special, and like it's a dream ಅಂತ ಹಾಕಿದ್ದಾರೆ. So hopefully even there's a dream outcome. So all the very best. Thank you so much. ಇಲ್ಲ ಇವ್ರಿಗೋಸ್ಕರ ನಾನು ಮಾತಾಡ್ತೀನಿ. ಅಫ್ಕೋರ್ಸ್ ಸಂದೇಶ ಬಾರೋ ಸಂದೇಶ, ನಾಗಣ್ಣ ಮತ್ತೆ ಲೋಕು ಮಾಮ, ಗಿರಿಜಾ ಮಾಮಿ, ಸೃಜಾ, ಇವೆಲ್ಲರೂ ನಮ್ಮ ಮನೇನೆ. ಈ ಪಿಕ್ಚರ್ ಅಲ್ಲೂ ನಾನು ಇರ್ಬೇಕಿತ್ತು, ನಾನಾ ಕಾರಣದಿಂದ ಇಲ್ಲ. ತುಂಬಾ ಯಾಕಿಲ್ಲ ಅಂತ ಈಗ ಪ್ರೊಡ್ಯೂಸರ್ ಕೇಳ್ತಾವನೆ, ಅವ್ನು ದುಡ್ಡು ಕೊಡಲ್ಲ ಅಂತ ಒಪ್ಕೊಂಡಿಲ್ಲ. ಕೇಳಲ್ಲ, ಏನೋ ಬೇರೆ ಕಾರಣ ಇತ್ತು. ಹೌದು, ಅದಕ್ಕೆ ಒಪ್ಕೊಂಡಿಲ್ಲ. ಒಳ್ಳೇದಾಗ್ಲಿ. ಸೃಜಾ ಏನೇ ಕೆಲಸ ಮಾಡಿದ್ರು ಅದನ್ನ ಮನಸಾರೆ ಮಾಡ್ತಾನೆ. ಅದು ಮನಸ್ಸಿಟ್ಟು ಮಾಡ್ತಾನೆ, ಭಕ್ತಿಯಿಂದ ಮಾಡ್ತಾನೆ, ಶ್ರದ್ಧೆಯಿಂದ ಮಾಡ್ತಾನೆ, ಗೌರವದಿಂದ ಮಾಡ್ತಾನೆ. ಅವನ ಜೊತೆ ಕೆಲಸ ಮಾಡೋರಿಗೆಲ್ಲರಿಗೂ ತನ್ನ ಮನೆಯ ಸದಸ್ಯರು ಅಂತ ನೋಡ್ತಾನೆ, ತನ್ನ ಕುಟುಂಬ ಅಂತ ನೋಡ್ತಾನೆ. ಅದು ಅಲ್ಲೇ ಅವನಿಗೆ ಜಯ ಯಾವಾಗ್ಲೂ ಸಿಗ್ತಾ ಇರುತ್ತೆ. ಅದರಿಂದ ಅವನಿಗೆ ಒಳ್ಳೇದಾಗ್ಲಿ. ಅವನು ಅಂದ್ರೆ ನನಗೆ ಅವನು ಮೇಷ್ಟ್ರು ಕಿರುತೆರೆಯಲ್ಲಿ, ಕಿರುತೆರೆಯ ಸೂಪರ್ ಸ್ಟಾರ್ ಅವನು. ಈ ಬೆಳ್ಳಿ ತೆರೆಯಲ್ಲಿ ಕೂಡ ದೊಡ್ಡ ಸೂಪರ್ ಸ್ಟಾರ್ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಮಾಮಿ, ನಿಮ್ಮನ್ನ ಎಲ್ಲರನ್ನು ಒಟ್ಟಿಗೆ ನೋಡೋದಂತೂ ಬಹಳ ಖುಷಿ ಅನ್ಸುತ್ತೆ. ಗ್ರೀಷ್ಮಾ ಮತ್ತೆ ಇಲ್ಲಿಗಳು ನೋಡಿ, ಈ ಪುಟ್ಟಕ್ಕ, ಇವರಿಬ್ರು ದೊಡ್ಡ ಶಕ್ತಿ ಅವನಿಗೆ. ಪೂಜಾ ಗೊತ್ತು ಯಾರು ಪುಟ್ಟಕ್ಕ ಅಂತ ಅದ ಕರೆಕ್ಟ್ ಹೆಸರುಗಳು ಮರಿತೀನಿ ಹಂಗನ್ಬಿಟ್ಟು ಹತ್ರದವ್ರು ನಾನು ಹಂಗೆ ಒಬ್ಬರ ಹೆಸರು ಇನ್ನೊಬ್ಬರಿಗೆ ಆಗೋ ಇಟ್ಕೊಂಡು ಕರಿತೀನಿ. ಆಮೇಲೆ ಉಪ್ಪಿ ಸರ್, ಉಪ್ಪಿ ಸರ್, ನಂಗೆ ಪುಟ್ಟಕ್ಕ ಬಾರಕ ಅಪ್ಪಿ ಅಂತ ಏನೋ ಒಂದು ಅನ್ಬಿಡ್ತೀನಿ. ಯಾಕಂದ್ರೆ ಹೆಸರುಗಳು ಮರ್ತ ಹೋಗ್ತೀನಿ. ಉಪ್ಪಿ ಸರ್, ಅದಕ್ಕೆ ಈ ಹೆಸರು ಅವ್ರ ಹೆಸರು ಬೇಜಾರು ಮಾಡೋ ಬದಲು ಪುಟ್ಟಿ ಅಪ್ಪಿ ಅಂತ ಏನೋ ಒಂದು ಕರೆದು ಬಿಡ್ತೀನಿ. ಉಪ್ಪಿ ಸರ್ ಮತ್ತೆ ಪ್ರಿಯಾಂಕಾ, ಅವರು ನಮ್ಮತ್ತೆ, ಇವ್ರು ನಮ್ಮ ಮಾವ. ಅಂದ್ರೆ ಉಪ್ಪಿ ಸರ್ ನಮ್ಮತ್ತೆ, ಪ್ರಿಯಾಂಕಾ ನಮ್ಮ ಮಾವ. ಅವರಿಬ್ರು ಬಂದಿರೋದು ಕೂಡ ತುಂಬಾ ಸಂತೋಷ ಅನ್ಸಿದೆ. ತುಂಬಾ ಖುಷಿ ಅನ್ಸಿದ್ದು ನಮ್ ಸಂಪಂಗಿ ಪುಟ್ಟಣ್ಣ, ನೀನ್ ಪ್ರೊಡ್ಯೂಸರ್ ಆಗಿದ್ದೆ ನನ್ಗೆ ಗೊತ್ತಾಗಿಲ್ಲ ಕಣೋ. ಕಂಗ್ರಾಚುಲೇಷನ್ ನಿಮ್ಮ ಸ್ಟೇಟ್ ಅವಾರ್ಡ್ಗೆ. ಮತ್ತೆ ಅಶೋಕ್ ಸರ್, ಅವರು ನಮ್ ಜೊತೆ ನಾವೆಲ್ಲ MLC ಆಗಿ ಒಂದೇ ಟೈಮಲ್ಲಿ ಇದ್ದವರು. ಅಶೋಕ್ ಅಣ್ಣ ಮತ್ತೆ ಹಿರಿಯ ಪತ್ರಕರ್ತರು, ಅದರಲ್ಲಿ ಸುಬ್ಬ, ಅಫ್ಕೋರ್ಸ್ ಇವನು ನಮ್ಮ ಪರ್ಮನೆಂಟ್ ಸದಸ್ಯ.
ಗಣಪತಿ ಸರ್, ಗಣೇಶ್ ಸರ್, ಗಣಪತಿ ಸರ್, ವಾಸಣ್ಣ, ಇವರೆಲ್ಲ ಹಿರಿಯರನ್ನ ನೋಡಕ್ ತುಂಬಾ ಖುಷಿ ಅನ್ಸುತ್ತೆ. ಅಫ್ಕೋರ್ಸ್ ಈಗಿರೋ ಎಲ್ಲಾ ಯೂಟ್ಯೂಬರ್ಸ್, ಇನ್ಫ್ಲೂಯೆನ್ಸರ್ಸ್, ನಮ್ಮ ಟಿವಿ ಮಾಧ್ಯಮದವರೆಲ್ಲರೂ, ನಮ್ಮ ಕುಟುಂಬದ ಎಲ್ಲರ ಪರವಾಗಿ ಕೂಡ ನಾನು ಈ ಮನೆಯ ಒಬ್ಬ ಸದಸ್ಯನಾಗಿ GST ದೊಡ್ಡ ಹಿಟ್ ಆಗಲಿ, 100 days ಫಂಕ್ಷನ್ ಅಲ್ಲಿ ನಾವೆಲ್ಲ ಎಲ್ಲರೂ ಮೀಟ್ ಮಾಡೋಣ. ಕಂಗ್ರ್ಯಾಚುಲೇಷನ್ ಅಂಡ್ ಆಲ್ ದಿ ಬೆಸ್ಟ್. ತೂಗುದೀಪ ಶ್ರೀನಿವಾಸು, ಲೋಕೇಶು, ನಾನು ಜೊತೆಗಿದ್ರೆ ತಮಾಷೆ ಮಾಡೋದು. ಪೆದ್ನಾಯ್ಡು, ಮಧ್ಯಮ ನಾಯ್ಡು, ಚಿನ್ನಾಯ್ಡು ಅಂತ. ಇವನು ಇಷ್ಟಿದ್ದಲ್ಲದೆ ನೋಡ್ಕೊಂಡಿದ್ದೀನಿ ನಾನು. ಇದಕ್ಕೆ ನಮ್ಮ ಡೈರೆಕ್ಷನ್ ಮಾಡ್ತೀನಿ, ನೀವು ಪಾಠ ಮಾಡಬೇಕು ಅಂತ. ನಮ್ಗೆಲ್ಲ ಸರಿಯಾಗಿ ಪಾಠ ಮಾಡಕ್ಕೆ ಬರಲ್ಲ, ನೀನ್ ಯಾಕೋ ಡೈರೆಕ್ಷನ್ ಮಾಡ್ತೀಯ ಅಂತ ಕೇಳಿದೆ. ಇಲ್ಲ, ಆಸೆ ಆಗ್ತಾ ಇದೆ, ನಾನೆಲ್ಲ ಕಲ್ತ್ಕೊಂಡು ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ನಮಗ್ ಸಿನಿಮಾನೇ ತೋರಿಸ್ತಿಲ್ಲ ಮುಗಿದ ಮೇಲೆ. ಮೊದಲಾದ್ರೆ ಒಂದು ಪ್ರಿವ್ಯೂ ಅರೇಂಜ್ ಮಾಡಿ ನಮ್ಮನ್ನೆಲ್ಲ ಕರೆಯೋರು, 100 days ಆದ್ರೆ ಒಂದು ಫಂಕ್ಷನ್ ಮಾಡಿ ಒಂದು ಬೆಳ್ಳಿ ಲೋಟ ಎಲ್ಲ ಕೊಡೋರು. ಈಗ ಅವೆಲ್ಲ ಮತ್ತೆ ಹೋಗಿದೆ ಆ ಸಂಪ್ರದಾಯಗಳು. ಆದ್ರೆ ಬೇರೆಯವ್ರು ನೋಡಿದವರು ಬೇರೆಯವ್ರಿಗೆಲ್ಲ ತೋರಿಸಿದ್ದಾನೆ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಪಿಕ್ಚರು, ನೀವು ನೋಡ್ಬೇಕು ಅದನ್ನ ಅಂತ. ಇಲ್ಲಪ್ಪ ತೋರಿಸಿಲ್ಲ ಅವನು, ನೋಡ್ತೀನಿ ಅಂತ ಹೇಳಿದ್ದಾನೆ. ಈ ಸಿನಿಮಾ ಚೆನ್ನಾಗಿ ಓಡ್ಬೇಕು. ಉಪೇಂದ್ರ ಅವ್ರು ಹೇಳ್ದಂಗೆ ಥಿಯೇಟರ್ಗೆ ಬರಬೇಕು ಅಂತ ಜನ ತೀರ್ಮಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಿಕ್ಚರ್ ಇರೋದಿಲ್ಲ. ಈಗ ಒಂದು ಟ್ರೆಂಡ್ ಏನಾಗಿದೆ ಅಂದ್ರೆ ಇನ್ನೊಂದು 2-3 ತಿಂಗಳಿಗೆ ಟಿವಿಗೆ ಬರುತ್ತಲ್ಲ, ಅವ್ರು ನೋಡ್ಕೋಣ ಅಂತ ಯಾರು ಥಿಯೇಟರ್ಗೆ ಬರ್ತಾ ಇಲ್ಲ. ಇದು ನಮ್ಮ ಇಂಡಸ್ಟ್ರಿಯಲ್ಲೇ ನಾವೇ ಮಾಡಿರುವಂತ ತಪ್ಪು. ಮೊದಲಾದ್ರೆ ಒಂದು 6 ತಿಂಗಳು, 1 ವರ್ಷ ಅಂತ ಕಾಲಾವಧಿ ಇರ್ತಾ ಇತ್ತು, ಇಲ್ಲ. ಸೊ ಹಾಗಾಗಿ ಜನ ಒಳ್ಳೆ ಸಿನಿಮಾ ಅಂತ ಪೇಪರ್ ಅಲ್ಲಿ ಬರೆದ್ರು, ಮೌತ್ ಪಬ್ಲಿಸಿಟಿ ಆದ್ರು, ಯಾರು ಥಿಯೇಟರ್ಗೆ ಬರ್ತಾ ಇಲ್ಲ. ಅದಕ್ಕೆ ಇದೇ ಕಾರಣ, ನೀನು ಟಿವಿಗೆ ಬರುತ್ತಲ್ಲ ನೋಡ್ಕೋಣ ಅಂತ. ಈ ಪಿಕ್ಚರ್ ಹಾಗಾದ್ರೂ ಇರಲಿ. ತಾರಮ್ಮ ಹೇಳ್ದಂಗೆ 100 days ಫಂಕ್ಷನ್ಗೆ ನಾವೆಲ್ಲ ಸೇರೋಣ, ಅವಾಗ ಬೆಳ್ಳಿ ಕಪ್ಪು ಇವ್ರು ಕೊಡ್ತಾನೆ. ನಮಸ್ಕಾರ. ಮೋಹಿನಿ ಅಂತ ಕರೆಯೋ. ಗಿರಿಜಾ ಸುಜನ್ ಸೇರಿದ್ರೆ ಟೆರಿಫಿಕ್ ಅಂತ. GST ಎಲ್ಲರಿಗೂ ನಮಸ್ಕಾರ. ನನ್ನ ಮಗ ಹೇಳಿದಾಗೆ ಎಂದಿರೋ ಮಹಾನುಭಾವನು, అందరికీ ವಂದನೆಗಳು. ಇಲ್ಲೆಲ್ಲ ಸೇರಿರೋರೆಲ್ಲರೂ ನನ್ನ ದೃಷ್ಟಿಯಲ್ಲಿ ಮಹಾನುಭಾವರೇ ಅವರವರ ಕ್ಷೇತ್ರದಲ್ಲಿ. ನನಗೆ ಹೆಚ್ಚು ಎಕ್ಸೈಟ್ ಆಗ್ತಾ ಇದೆ. ಯಾಕೆಂದ್ರೆ ನನ್ನ ಮಗ ಮೊದಲನೇ ಬಾರಿಗೆ ನಿರ್ದೇಶನ ಮಾಡಿರೋದು. ಅವನ ಮಜಾ ಟಾಕೀಸ್ 600 ಎಪಿಸೋಡ್ ನೋಡಿದಾಗ ಏನು ಅವ್ನಿಗೆ ಒಂಥರ ನೀರು ಕುಡ್ದ ಹಾಗೆ ಇದು ನಿರ್ದೇಶನ ಅಂತ ನಾನು ಅನ್ಕೊಂಡಿದ್ದೆ. ಅವನು ಕಥೆಯಲ್ಲಿ ಮಲ್ಕೊಂಡಿರುವಾಗ ಹೊಳದ ಕಥೆಯನ್ನ ಅದನ್ನ ಇವ್ರಿಗೆ ಹೇಳಿ, ನಮ್ಮ ಸಂದೇಶ್ ಅವ್ರಿಗೆ ಹೇಳಿ, ಅವ್ರ ತಂದೆಗೆ ಹೇಳಿ, ಅವ್ರು ಇದಕ್ಕೆ ನಾನು ಅದನ್ನ ನಿರ್ಮಾಣ ಮಾಡ್ತೀನಿ ಅಂತ ಮುಂದೆ ಬಂದು ಅವನ ಮೇಲೆ ನಂಬಿಕೆ ಇಟ್ಟು ನಿರ್ಮಾಣ ಮಾಡಿದ್ರಲ್ಲ, ಅದಕ್ಕೆ ಅವ್ರಿಗೆ ನಾನು ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ನಂಬಿಕೆಯನ್ನ ನನ್ನ ಮಗ ಉಳಿಸ್ಕೊಂಡಿದ್ದಾನೆ ಅಂತ ನೀವು ಟ್ರೈಲರ್ ನೋಡುವಾಗ ನಿಮ್ಗೆ ಅನಿಸಿರ್ಬೋದು. ಬಹಳ ಖುಷಿ ಆಗ್ತಿದೆ. ತಾಯಿಯಾಗಿ ನನಗೆ ತುಂಬಾನೇ ಹೆಮ್ಮೆ ಆಗ್ತಿದೆ. ನನ್ನ ಮಗ ಒಳ್ಳೆ ನಿರ್ದೇಶನ ಮಾಡಿದ್ದಾನೆ ಅಂತ ಬಹಳ ಖುಷಿ ಆಗ್ತಿದೆ. ಅವ್ನಿಗೆ ಎಷ್ಟು ಮಟ್ಟಿಗೆ ಬೆಳಿಬೇಕು ಅಂದ್ರೆ ಉಪೇಂದ್ರ ಸಾರ್ ಅವರಷ್ಟು ಮಟ್ಟಿಗೆ ಬೆಳಿಬೇಕು ನನ್ನ ಮಗ ನಿರ್ದೇಶಕನಾಗಿ. ನಾನು ಹೇಳ್ತಾ ಇರೋದು, ಮತ್ತೆ ಅವನು ಆಕ್ಟರ್ ಆಗ್ಬೇಕು ಅಂತಂದ್ರೆ, ಒಳ್ಳೆ ಕಲಾವಿದ ಆಗ್ಬೇಕು ಅಂದ್ರೆ ಉಪೇಂದ್ರ ಸಾರ್ ಅಂತ ನಿರ್ದೇಶಕರು ಅವನಿಗೆ ಸಿಗ್ಬೇಕು, ಸಿಗಲಿ ಅಂತ ನಾನು ಅವನಿಗೆ ಆಶೀರ್ವಾದ ಮಾಡ್ತೀನಿ. ಬಹಳ ಇಲ್ಲಿರೋ ಎಲ್ಲ ಕಲಾವಿದರು ನಮ್ಮ ಜೊತೆಯಲ್ಲಿ ಭಾಗವಹಿಸಿದಂತ ಎಲ್ಲ ಸಣ್ಣ ಪುಟ್ಟ ಪಾತ್ರದವರು ಸಹಿತ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಂದ್ರೆ ಅವರನ್ನು ನೋಡಿ ನಾವು ಕಲ್ತ್ಕೋಬೇಕೇನು ಅಂತ ಪ್ರತಿಯೊಂದು ಪಾತ್ರವನ್ನ ನಾನು ನೋಡ್ತಾ ಇದ್ದೆ. ನಮ್ಮ ಇವರ ಗುಂಡಣ್ಣ ಆಗಿರ್ಬೋದು, ಒಂದೊಂದೇ ಸೀನಲ್ಲಿ ಬರ್ತಾರೆ. ಪ್ರತಿ ಯಾವುದೇ ಪಾತ್ರ ಆಗಲಿ, ಒಂದು ನಿರ್ದೇಶನ ಅಂತಂದ್ರೆ ಆ ಡೈರೆಕ್ಟರ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಒಂದು ಶಾರ್ಟ್ ಬಂದು ಹೋದ್ರೂ ಆ ಶಾರ್ಟ್ ನಮ್ಮ ನೆನಪಲ್ಲಿ ಉಳಿಯುವಂತ ಶಾರ್ಟ್ ಆಗಿರ್ಬೇಕು, ಆ ಪಾತ್ರ ಆಗಿರ್ಬೇಕು. ಅಂತಹ ಪಾತ್ರಗಳನ್ನ ನನ್ನ ಮಗ ಸೃಷ್ಟಿ ಮಾಡಿದ್ದಾರೆ. ಸೊ ಎಲ್ಲ ಕಲಾವಿದರಿಗೂ, ಸೇರಿರೋ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಮತ್ತೆ ನಮಗೆ ಸಹಾಯ ಮಾಡಿದ ನಿರ್ಮಾಪಕರಿಗೂ, ಮತ್ತೆ ನಮ್ಮನ್ನೆಲ್ಲ ಸಹಿಸ್ಕೊಂಡ ಶೂಟಿಂಗ್ ಅಂದಮೇಲೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ, ಅದನ್ನೆಲ್ಲ ಸಹಿಸ್ಕೊಂಡ ಎಲ್ಲ ನಮ್ಮ ಸದಸ್ಯರಿಗೂ, ಎಲ್ಲರಿಗೂ ಊಟ ಕೊಟ್ಟಂತವ್ರಿಗೂ, ನಮ್ಮ ತಾಂತ್ರಿಕವ್ರಿಗೂ, ನಮ್ಮ ಕ್ಯಾಮ್ರಾಮನ್ ಅವರು, ಅಯ್ಯಪ್ಪ ಅವ್ರು ಎಷ್ಟು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ, ಸುರೇಶ್ ಅವರು.
ಸೊ ಹಾಗಾಗಿ ನಾನು ಎಲ್ಲರಿಗೂ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೇನು ಇನ್ನೊಂದೇ ಹೆಮ್ಮೆ ಅಂತಂದ್ರೆ ಎಲ್ಲ ಪ್ರಥಮಗಳು ಸುಬ್ಬಯ್ಯ ನಾಯ್ಡು ಅವರ ಕುಟುಂಬದಿಂದಲೇ ಬಂದಿರೋದು. ಅದು ಬಹಳ ನನಗೆ ಹೆಮ್ಮೆ ಅನ್ಸುತ್ತೆ. ಪ್ರಥಮ ನಾಯಕ ನಟ, ಪ್ರಥಮ ಹಿನ್ನೆಲೆ ಗಾಯನ ಮಾಡಿದ್ದು ಅವರ ಚಿತ್ರದಲ್ಲಿ, ಪ್ರಥಮ ಡಬ್ಬಿಂಗ್ ಆದದ್ದು ಸತ್ಯ ಹರಿಶ್ಚಂದ್ರ ನಮ್ಮ ಮಾವನವ್ರದ್ದು, ಮತ್ತೆ ಮೊದಲನೇ ಬಾರಿಗೆ ಹೆಚ್ಚು ಹಣ ತಗೊಂಡಿದ್ದು ಸಿನಿಮಾದಲ್ಲಿ ಲೋಕೇಶ್ ಅವರು. ಸೊ ಹೀಗಾಗಿ ಎಲ್ಲ ಪ್ರಥಮಗಳು ನಮ್ಮ ಕುಟುಂಬದಿಂದ, 4ನೇ ತಲೆಮಾರು ಕೂಡ ನಮ್ಮ ಕುಟುಂಬದಿಂದ ಬಂದಿರೋದಕ್ಕೆ ನನಗೆ ತುಂಬಾನೇ ಹೆಮ್ಮೆ. ಈ ಕುಟುಂಬದಲ್ಲಿ ನಾನು ಒಬ್ಬಳಾಗಿ ಸೇರ್ಕೊಂಡಿದ್ದು, ಅವರ ಜೊತೆಯಲ್ಲಿ ಅವರಿಗಿಂತ ಏನು ಕಡಿಮೆ ಇಲ್ಲ ನಾನು. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಇದು ಬರೀ ಕಾಮಿಡಿ ಸಿನಿಮಾ ಮಾತ್ರ ಅಲ್ಲ, ಇದರಲ್ಲಿ ಏನದು ತಾಯಿಯ ಸೆಂಟಿಮೆಂಟ್ ಕೂಡ ಇದೆ. ಸೃಜನ್ ಮತ್ತೆ ಅಶೋಕ್ ಅವರು ಮತ್ತೆ ವಿನಯಾ ಪ್ರಸಾದ್ ಅವ್ರದ್ದು ಎಪಿಸೋಡ್ ಅಂತೂ ರಾಮ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅಶೋಕ್ ಅವ್ರನ್ನ ನೋಡಿದ್ರೆ ಹಂಗೆ ಸಾಯಿಸ್ಬಿಡ್ಬೇಕು ಅನ್ನಷ್ಟು ಕೋಪ ಬರುತ್ತೆ. ಅಂತಹ ತಂದೆ ಪಾತ್ರ ಮಾಡಿದ್ದಾರೆ ಅವ್ರ, ಅಂತ ತಂದೆ ಪಾತ್ರ ಮಾಡಿದ್ದಾರೆ. ಮತ್ತೆ ವಿನಯ್ ಪ್ರಸಾದ್ ಅವರು ಸರ್ ಎಷ್ಟು ಚೆನ್ನಾಗಿ ಆ ಅಮ್ಮನ ಪಾತ್ರ, ಮಗನ ವಹಿಸ್ಕೊಳ್ಳೋದು ಯಾವ ತಾಯಿನೂ ಆತರ ಮಾಡಕ್ ಸಾಧ್ಯನೇ ಇಲ್ಲ. ಆತರ ಅವ್ರಿಗೆ ಆತರ ಇಮ್ಯಾಜಿನೇಷನ್ ಅಥವಾ ನಿರ್ದೇಶನ ಅದು ಹೇಗೆ ಮಾಡಕ್ ಸಾಧ್ಯ ಇಲ್ಲ. ನಾವೆಲ್ಲಾದ್ರೆ ನೀವು ಹೊಡಿಬೇಡ್ರಿ ಮಾಡ್ಬೇಡ್ರಿ ನನ್ನ ಮಗನ ಹಾಗೆ ಹೀಗೆ ಅಂತ ಇದ್ದೀವಿ. ಆಕೆ ಆತರ ಅಲ್ಲ, ತನ್ನ ಮಗನ ವಹಿಸ್ಕೊಂಡು ಬಂದಿರೋದು ಅಂತಂದ್ರೆ ಅಪ್ಪ ಈ ತರನು ಮಾಡಕ್ ಸಾಧ್ಯ ಈ ಪಾತ್ರ ನಾನು ಒಟ್ಟಿಗೆ ವಿನಯ ಪ್ರಸಾದ್ ಮಾಡಿದ್ದಾರೆ. ಅದು ನನಗೆ ಟೆನ್ಷನ್ ಆಗ್ತಾ ಇದೆ, ಫುಲ್ ಕಥೆ ಹೇಳ್ತಾ ಇದ್ದೀರಾ. ಅಲ್ಲ ಬರೀ ಹಾಸ್ಯ ಮಾತ್ರ ಅಲ್ಲ ಸರ್, ನಾನು ಬರೀ ಹಾಸ್ಯ ಅಂತ ಅಲ್ಲ, ಈ ಸಿನಿಮಾ ಅಂದ್ರೆ ಹಾಸ್ಯ ಅಂತ ಅಲ್ಲ, ಎಮೋಷನಲ್ ಕೂಡ ಇದೆ. ರಂಜಿನಿ ಅವರು ರಜನಿ ಅವರು ಸರ್, ಅವರು ಹೀರೋಯಿನ್ ಆಗಿ ಎಷ್ಟು ಚೆನ್ನಾಗಿ ಅವರು ಆಕ್ಟ್ ಮಾಡಿದ್ದಾರೆ. ಸೊ ನನ್ನ ಪಾತ್ರನೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು, ಅದೊಂದು ನನಗೆ ಬೇಸರ. ನಮ್ಮ ನಿರ್ದೇಶಕರು ಅಥವಾ ನಾನು ಅವನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಷ್ಟೇ. ಹಾಗಾಗಿ ತುಂಬಾನೇ ಮತ್ತೆ ಎಲ್ಲರೂ GST ಅಂದ್ರೆ ಗೋಸ್ಟ್ ಇನ್ ಥಿಯೇಟರ್, ಗೋಸ್ಟ್ ಇನ್ ಟ್ರಬಲ್ ಅಂತ. ನನ್ನ ಮಗ ಎಂಥ ಪ್ರಾಮಾಣಿಕ ವ್ಯಕ್ತಿ ಅಂತಂದ್ರೆ, ನಮ್ಮ ಭಾರತ ದೇಶಕ್ಕೆ GSTನ ಪ್ರತಿ ವರ್ಷನೂ ಕರೆಕ್ಟ್ ಆಗಿ ಅವ್ರು ಏನ್ ಸಂಪಾದನೆ ಮಾಡಿದರೆ ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟು GSTನ ಕಟ್ಟಿ ಅವರು ನಿಮ್ಮಿಂದ ನಮ್ಮ ಭಾರತ ನಿಮ್ಮಿಂದನೂ ಒಂದು ಅಭ್ಯುದಯ ಆಗ್ತಾ ಇದೆ ಅಂತ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೂಡ ಬಂದಿದೆ. ಸೊ ಅಂತ GSTನ ನಾನು ಹೇಳ್ತಿದ್ದೀನಿ. ಸೊ GST ನಿಮಗೆ ಹೆಸರು ತರಲಿ ಕೀರ್ತಿದಲ್ಲಿ ಇವಾಗ ಅದೇ ಲೆಕ್ಕಗಳು ತೋರಿಸ್ಬೇಕು ಸರಿಯಾಗಿ. ಅದನ್ನ ಕಟ್ಟಿದ್ದಾರೆ, ಅದು ಸರ್ಟಿಫಿಕೇಟ್ ನಾನು ಇಟ್ಕೊಂಡಿದ್ದೆ. ಅದೊಂದು ಹೆಮ್ಮೆ ಅಲ್ವಾ ಸರ್? ತುಂಬಾ ದುಡಿದವರು ತುಂಬಾ ಕಟ್ಟೋದಕ್ಕೆ ಹೆಸರೇಟ್ ಮಾಡ್ತಾರೆ. ಆ ಲೆಕ್ಕ ಎಲ್ಲ ಅಕೌಂಟೆಂಟ್ ಹೇಳಿ ಅವ್ರಿಗೆ ಏನಾದ್ರೂ ಮಾಡಿಸ್ತಾರೆ. ಹೌದು ಅದೇ ಏನ್ ಸಂಪಾದನೆ ಮಾಡಿದಾರೋ ಅದಕ್ಕೆ ಸರ್ಟಿಫಿಕೇಟ್ ಹಾಗೆ. ಸೊ ಆತರ ಒಂದು ಇದೇ ಪ್ರಾಮಾಣಿಕತನ ಕೊನೆವರೆಗೂ ಇರಲಿ ನಿಮಗೆ ಅಂತ ಹೇಳಿ ನಾನು ಆಶೀರ್ವಾದ ಮಾಡ್ತೀನಿ. ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಹೇಗೆ ಬಂದಿದ್ರು ಮುಂದೆನೂ ಹಾಗೆ ಸಿನಿಮಾನು ಗೆಲ್ಸಿ ಅಂತ ನಾನು ಹೇಳ್ಬೋದು. ಯಾರ್ದು ಅವನೊಂದು ದೆವ್ವ, ನನ್ನ ಮೊಮ್ಮಗ ಸರ್. ಅವನು ಡಬ್ಬಿಂಗ್ ಸರ್, ಅವನು ನಾವೆಲ್ಲ ಡಬ್ಬಿಂಗ್ ಅಂದ್ರೆ ಇವಾಗಲೂ ಹೆದರ್ಕೋತೀವಿ. ಅದು ಪಾತ್ರ ಮಾಡ್ಬೇಕಾದ್ರೆ ನಮ್ದು ಎಮೋಷನ್ ಎಲ್ಲ ಬಂದ್ಬಿಡುತ್ತೆ. ಡಬ್ಬಿಂಗ್ ಮಾಡ್ಬೇಕಾದ್ರೆ ಅಷ್ಟು ಎಮೋಷನ್ ಸಿಗೋದಿಲ್ಲ ನನಗೆ, ಯಾಕಂದ್ರೆ ನಾನು ಕಲಾವಿದೆ ಅಲ್ಲ, ಅದಕ್ಕೋಸ್ಕರ. ಸೊ ಅವನು ಒಂದೇ ಟೇಕು ಒಂದೇ ದಿನಕ್ಕೆ ಮುಗಿಸೇ ಬಿಟ್ಟ ಅವನು. ನಾನು ಹೋಗಿ ಅಯ್ಯೋ ಅಲ್ಲಿ ಇಟ್ಕೊಂಡಿದ್ದೇನು ಡಬ್ಬಿಂಗ್ ಇದೆಯಾ ಅಂತ ಹೆದರ್ಕೋತೀನಿ. ಇನ್ನೂ ಆ ಮಗು ಹೋಗಿ ಒಂದೇ ದಿನಕ್ಕೆ ಡಬ್ಬಿಂಗ್ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದೆ. ಸೊ ಅದೆಲ್ಲನೂ ಹೆಮ್ಮೆ ಇದೆ ನನಗೆ. ಓಕೆ, ಗೆಲುವು ಸೋಲು ಎಲ್ಲ ಇದ್ರಲ್ಲಿ ಎಲ್ಲಾ ಫೀಲ್ಡಲ್ಲೂ ಇರೋದೆ. ಆ ಭಗವಂತ ಏನ್ ನಡೆಸ್ತಾನೋ ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ಎಷ್ಟು ಬಲಿಸುತ್ತೆ ಅಂತ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಾ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಧನ್ಯವಾದ. For me and Tara ma'am, Ashok sir, ಮತ್ತೆ ಬಂದಿರೋ ಪ್ರತಿಯೊಂದು ಗೆಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ತಾನೇ ಟ್ರೈಲರ್ ನೋಡಿದ್ರಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಟ್ರೈಲರ್ ನೋಡ್ಬೇಕಾದ್ರೆ ನನ್ಗೆ ಕೇಳಿಸ್ತು ನೀವೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ರಿ, ನಗ್ತಾ ಇದ್ರಿ ಅಂತ. ಇನ್ ಸಿನಿಮಾ ಹೆಂಗಿದೆ ಅಂತ ನೀವೆಲ್ಲ ಇಮ್ಯಾಜಿನ್ ಮಾಡ್ಬೋದು.
ಅಂಡ್ ಆಲ್ಸೋ ಗಿರಿಜಾಮ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಸಚ್ ಅ ಲೆಜೆಂಡರಿ ಆಕ್ಟ್ರೆಸ್. ಅಂಡ್ ಆಲ್ಸೋ ನಾನ್ ಚಿಕ್ಕವಳಿದ್ದಾಗ ಟಿವಿಲಿ ನೋಡ್ತಾ ಇದ್ದೆ ಕೆಲವೊಂದು ಆರ್ಟಿಸ್ಟ್, ಫಾರ್ ಎಕ್ಸಾಂಪಲ್ ರವಿಶಂಕರ್ ಸರ್, ತಬ್ಲಾ ನಾನಿ ಸರ್. ಅಂದ್ರೆ ಅವ್ರು ಸೀರಿಯಲ್ ನೋಡ್ತಾ ಇದ್ದೆ ಫಿಲಿಮ್ ಅಲ್ಲಿ. ನಾನಿ ಸರ್ ಆಗಿರ್ಬೋದು, ಅರವಿಂದ್ ಸರ್ ಆಗಿರ್ಬೋದು, ನಾನು ಇವ್ರನ್ನೆಲ್ಲ ಟಿವಿ ನೋಡ್ತಾ ಇದ್ದೆ. ಬಟ್ ಶೂಟಿಂಗ್ ಅಲ್ಲಿ ಅವರೆಲ್ಲ ರಿಯಲ್ ಆಗಿ ಬಂದಾಗ ನಾನು ಆಕ್ಟ್ ಮಾಡ್ಬೇಕನ್ನೋದೇ ನಂಗೆ ಮರ್ತೋಗ್ತಾ ಇತ್ತು. ಅವ್ರನ್ನೆಲ್ಲ ನೋಡ್ಕೊಂಡು ನಾನು ಹಂಗೆ ಝೋನ್ ಔಟ್ ಆಗ್ಬಿಡ್ತಿದ್ದೆ, ಮಂಕ ಕುತ್ಕೋತಿದ್ದೆ. ಆಮೇಲೆ ಪಕ್ಕದಲ್ಲಿ ಗಿರಿ ಇರ್ತಾ ಇದ್ರು, ಅವರು ಆಕ್ಟ್ ಮಾಡು ಅಂತ ಹಿಂಗ್ ಜ್ಞಾಪಿಸ್ತಾ ಇದ್ರು. ಎಷ್ಟೊಂದ್ಸತಿ ಎಷ್ಟೊಂದ್ ಫ್ರೇಮ್ ಅಲ್ಲಿ ನಾನು ಸ್ಪೆಕ್ಸ್ ಹಾಕೊಳ್ಳೋದಾಗ್ಲಿ ಎಲ್ಲ ಮರ್ತೋಗ್ಬಿಟ್ಟಿದೀನಿ. ಸೊ ಇಟ್ ವಾಸ್ ಏನಂತಾರೆ, ಶೂಟಿಂಗ್ ಸೆಟ್ ಅಂದಾಗ ಸ್ಟ್ರಿಕ್ಟ್ ಇರ್ಬೇಕು ಆ ತರ ಇರ್ಲೇ ಇಲ್ಲ. ನಮಗೆ ಯಾವ್ದೋ ಒಂದು ಕಾಮಿಡಿ ಶೋ ತರ ಅನಿಸ್ತಾ ಇತ್ತು ಹೋದಾಗೆಲ್ಲ. ಶೂಟಿಂಗ್ ಸೆಟ್ ಇರ್ತಾ ಇತ್ತು. ಅಂಡ್ ಆಲ್ಸೋ ಸೃಜನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಫಸ್ಟ್ ಸೃಜನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ನಾಟ್ ಈಸಿ ಟು ಮಲ್ಟಿ ಟಾಸ್ಕ್. ಹೊಸಬ್ರಾಗಿ ತುಂಬಾ ಚೆನ್ನಾಗಿ ಆಕ್ಟಿಂಗು ಮಾಡಿದ್ದಾರೆ, ಪ್ಲಸ್ ಡೈರೆಕ್ಷನ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಸೆಕೆಂಡ್ ಪಾರ್ಟ್ ಅಲ್ಲಿ ನಮ್ದೊಂದು ಬ್ಯಾಂಕ್ ಸೀಕ್ವೆನ್ಸ್ ಇದೆ. ಅದ್ರಲ್ಲಿ ಎಷ್ಟು ಜನ ಆರ್ಟಿಸ್ಟ್ ಗಳಿದ್ದಾರೆ ಅಂದ್ರೆ ಎಲ್ಲ ಈ ಕಪ್ಪೆಗಳನ್ನ ತೆಗೆದು ತಕ್ಕಡಿಲ್ ಹಾಕದಂಗಿತ್ತು. ಯಾರ್ಯಾರನ್ನ ಹೆಂಗೆ ಹ್ಯಾಂಡಲ್ ಮಾಡಿದ್ದಾರೆ, ಐ ಡೋಂಟ್ ನೋ ಹೌ, ಬಟ್ ಅಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಅಂಡ್ ಆಲ್ಸೋ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ಕ್ಯಾಮ್ರಾ ವರ್ಕ್, ಮ್ಯೂಸಿಕ್ ಎಲ್ಲ ಅದ್ಭುತವಾಗಿದೆ. ಅಂಡ್ ಆಲ್ಸೋ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಮುರುಘಾ ಮಾಸ್ಟರ್ ಅವರು ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಸ್ ಡೈರೆಕ್ಷನ್ ಟೀಮ್, ತೇಜು ಸರ್, ವಿನಯ್ ಆಗಿರ್ಬೋದು. ಐ ಥಿಂಕ್ ಅವ್ರನ್ನ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ 28 ಹೋಗಿ ಸಿನಿಮಾ ನೋಡಿ. ನಾವು ಹೇಳ್ಬೋದು ನಮ್ ಸಿನಿಮಾ ಚೆನ್ನಾಗಿದೆ ಅಂತ, ಬಟ್ ಹೇಗಿದೆ ಅಂತ ನೀವ್ ನೋಡಿ ನಮ್ಗೆಲ್ಲರಿಗೂ ತಿಳಿಸಿ. ಥ್ಯಾಂಕ್ ಯು. ಸಿನಿಮಾ ಡ್ರೀಮ್ ಅಲ್ಲ, ನನ್ನ ಡ್ರೀಮ್ ಅಲ್ಲಿ ಬಂದಂತ ಕತೆ ಇದು. ಸೊ ನಾನು ಮಲಗಿರ್ಬೇಕಾದ್ರೆ ನನ್ನ ಕನ್ಸಲ್ಲಿ ಬಂದಂತ ಒಂದು ಕಥೆಯನ್ನ ಒಂದೊಂದೇ ಸಣ್ಣ ಸಣ್ಣದಾಗಿ ಹೆಣ್ದು ಇದನ್ನ ಒಂದು ಇವತ್ತು ಟ್ರೈಲರ್ ರಿಲೀಸ್ ವರೆಗೂ ಬಂದಿದೆ. ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ವೇದಿಕೆಯನ್ನ ನಾನು ಬಳಸ್ಕೊಳ್ಳೋದಿಲ್ಲ. ಯಾಕಂದ್ರೆ ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ. ನಿಜವಾಗ್ಲೂ ನಾನು ಪ್ರಾಮಾಣಿಕವಾಗಿ ಮಾಡಿರುವಂತ ಕೆಲಸವನ್ನ ನೀವು ನೋಡಿ ಚೆನ್ನಾಗಿದೆ, ಚೆನ್ನಾಗಿಲ್ಲ ಆಬ್ವಿಯಸ್ಲಿ. ಯಾಕಂದ್ರೆ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಅದೇ, ಮೈನಸ್ ಪಾಯಿಂಟ್ ಅದೇ. ಏನು ಅಂದ್ರೆ ಅಕಸ್ಮಾತ್ ನಾವೇನಾದ್ರೂ ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನಾವು ಗೆಲ್ತೀವಿ ಅಂತ ಎಲ್ಲರೂ ಹೇಳ್ಕೋಬಹುದು. ಯಾಕಂದ್ರೆ ನಾನು ಹೇಳಿದಾಗೆ 650 ಹೆಚ್ಚು ಸಿನಿಮಾಗಳನ್ನ ನಾನು ಪ್ರಮೋಟ್ ಮಾಡಿದ್ದೀನಿ. ಯಾರಿಗೂ ಗೊತ್ತಿಲ್ಲದೆ ಇರೋ ಸಿನಿಮಾ ಇವತ್ತು ಲ್ಯಾಂಡ್ ಮಾರ್ಕ್ ಸಿನಿಮಾ ಆಗಿದೆ. ತುಂಬಾ ಎಕ್ಸ್ಪೆಕ್ಟೇಷನ್ ಆಗಿದ್ದಂತ ಸಿನಿಮಾಗಳು ಆವರೇಜ್ ಆಗಿರೋದನ್ನ ನೋಡಿದೀನಿ. ಅದಕ್ಕೋಸ್ಕರ ಏನು ಅಂದ್ರೆ ಜನರು ಯಾವ ರೀತಿ ರಿಸೀವ್ ಮಾಡ್ಕೋತಾರೆ ಅಂತ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಐ ಡು ನಾಟ್ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ. ನನ್ನ ಸಿನಿಮಾ ಸಖತ್ತು, ಗ್ರೇಟು, ಎಕ್ಸ್ಟ್ರಾರ್ಡಿನರಿ, ದಿ ಬೆಸ್ಟ್. ನಾನು ದೇವರನೆಗೂ ಹೇಳಲ್ಲ, ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಿದ್ದೀನಿ, ನಿಷ್ಠೆಯಿಂದ ಸಿನಿಮಾ ಮಾಡಿದ್ದೀನಿ, ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀನಿ, ಒಂದು ಕನ್ಸಿಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ, ಅಂಡ್ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ಆ ಉದ್ದೇಶ ಏನು ಅಂದ್ರೆ ಜನರು ನೋಡಿ ನಗಬೇಕು. ಯಾಕಂದ್ರೆ ನನಗೆ ಗೊತ್ತಿರೋದು ಅದೊಂದೇ, ನನಗೆ ಗೊತ್ತಿರೋದು ಜನರನ್ನ ನಗಿಸ್ಬೇಕು ಅನ್ನೋದು. ಅಫ್ಕೋರ್ಸ್ ಶೋಗಳ ಮುಖಾಂತರ ಮಾಡೋದು ಬೇರೆ, ಸಿನಿಮಾ ಇಸ್ ಅ ಡಿಫರೆಂಟ್ ಬಾಲ್ ಗೇಮ್. ಮೊದಲನೇ ಬಾರಿ ನಿರ್ದೇಶನ ಮಾಡಿದ್ದು ಉಪಿ ಸರ್. ನಿಜವಾಗ್ಲು ಎಲ್ಲಾ ಡೈರೆಕ್ಟರ್ಸ್ಗೂ ದೊಡ್ಡ ನಮಸ್ಕಾರ. ಸಚ್ ಅ ಡಿಫಿಕಲ್ಟ್ ಜಾಬ್. ಅಂಡ್ ಇನ್ನೊಂದು ಈ ಒಂದು ಸಭೆಯಲ್ಲಿ ನಾನು ಆಕ್ಚುಲಿ ಐ ವಾಂಟೆಡ್ ಟು ಪ್ರೇ ಟ್ರಿಬ್ಯೂಟ್ ಅನ್ನೋದಕ್ಕಿಂತ ನೆನೆಸ್ಕೋಬೇಕಾಗಿತ್ತು ಹೂ ಆರ್ ದ ಇನ್ಸ್ಪಿರೇಷನ್ಸ್ ಫಾರ್ ಮೀ ಅಂತ. ಈ ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ಚೇಂಜ್ ಆದವರು ಅಥವಾ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಚೇಂಜ್ ಆದವರು ಇವ್ರುಗಳೆಲ್ಲ ಪಟ್ಟಿರುವಂತ ಶ್ರಮ ಎಷ್ಟು ಅದ್ಭುತದ ಅನ್ನೋದು ನನಗೆ ಅರ್ಥ ಆಗಿದ್ದು ನಾನು ವೆಂಟ್ ಥ್ರೂ ದಟ್ ಪ್ರೋಸೆಸ್. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ತಾತನೇ ಇರ್ಬೋದು, ಸುಬ್ಬಯ್ಯ ನಾಯ್ಡು, ಅವರು ಡೈರೆಕ್ಟ್ ಮಾಡಿದ್ದಾರೆ. ಆರ್ ನಾಗೇಂದ್ರ ರಾಯರು ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಪಂತುಲು ಅವರು, ಇಫ್ ಐ ನಾಟ್ ರಾಂಗ್, ಆಮೇಲೆ ಕಾಶಿನಾಥ್ ಸರ್, ನೀವು, ಆಮೇಲೆ ನಮ್ಮ ರಿಷಬ್ ಇರ್ಬೋದು, ರಕ್ಷಿತ್ ಇರ್ಬೋದು, ಹಲವಾರು ಹೆಸರುಗಳಿದೆ. ಈ ತರ ರವಿಚಂದ್ರನ್, ಶಂಕರ್ನಾಗ್ ಅವರು, ರಮೇಶ್ ಅಲ್ಲ, ನಾನು ಹೇಳ್ತಾ ಇರೋದು ಇಟ್ಸ್ ಅ ಬಿಗ್ ನೇಮ್, ಬಿಗ್ ಲಿಸ್ಟ್ ಆಫ್ ನೇಮ್. ಬಟ್
ಆ ಪ್ರೋಸೆಸ್ ಇದೆಯಲ್ಲ, ಕೂತ್ಕೊಂಡು ಕತೆ ಮಾಡಿ ಅದಕ್ಕೆ ತಲೆ ಕೆಡಿಸ್ಕೊಂಡು ಅದನ್ನ ಮಾಡಿ ಆ ಮಾನಿಟರ್ ನೋಡೋದು. ಓಕೆ, ಆಮೇಲೆ ಈ ಒಂದು ಸರ್ದಾರ್ ಗೆಟಪ್ ನೋಡಿದ್ರಲ್ಲ, ಅದು ಡಿಸ್ಗೈಸ್ ಅಲ್ಲಿ ಇರ್ತೀನಿ ಸೆಕೆಂಡ್ ಹಾಫ್ ಅಲ್ಲಿ. ಸೊ ಅದು ಏನಂದ್ರೆ ಐ ಆಮ್ ನಾಟ್ ಯೂಸ್ ಟು ದಟ್. ಅದು ಆಕ್ಚುಲಿ ಇಲ್ಲಿ ಬೆಂಗಳೂರಲ್ಲಿ ನೆಲೆಸಿರುವಂತ ಒಬ್ಬ ಪಂಜಾಬಿ ಹುಡುಗನ್ನ ಕರೆಸಿ ಆ ಪೇಟ ಏನಾಗುತ್ತೆ ಅಂದ್ರೆ, ಯೂಶಲಿ ಆ ಟರ್ಬನ್ ಕಟ್ಲಿಲ್ಲ ಅಂದ್ರೆ ತುಂಬಾ ಆಡಾಗಿ ಕಾಣುತ್ತೆ. ರೆಡಿಮೇಡ್ ಪೇಟ ಅಂದ್ರೆ ಟರ್ಬನ್ ಬರ್ತಲ್ಲ ಸರ್, ಅದು ತುಂಬಾ ಕೆಡದಾಗಿರುತ್ತೆ. ಸೊ ಐ ಮೇಡ್ ಶೋರ್ ದಟ್ ಐ ಗೋ ಥ್ರೂ ದಟ್ ಪ್ರೋಸೆಸ್. ಇಲ್ಲ ಪ್ರತಿದಿನ ಬರೋನು ಅಲ್ಸೂರ್ ಹತ್ರ ಇದೆಯಲ್ಲ ಗುರುದ್ವಾರ, ಸೊ ಅಲ್ಲಿರುವಂತ ಹುಡುಗ ಹಿ ಯೂಸ್ ಟು ಕಮ್, ಪ್ರತಿದಿನ ಬಂದು ಒಂದ್ 2 ಸಲ ತೆಗಿಯೋದು ಕಟ್ಟೋದು. ಅದೇನಂದ್ರೆ ನಂಗೆ ಅಭ್ಯಾಸ ಎಲ್ಲ ಕೇಳಿಸಲ್ಲ. ಫೋನ್ ಬಂದ್ರು ಕೇಳಿಸಲ್ಲ, ಎಲ್ಲ ಮಾತಾಡೋದು. ಅದ್ರಲ್ಲಿ ಇನ್ನೊಂದೇನಂದ್ರೆ ಮಾನಿಟರ್ ನೋಡೋದು. ನಾನು ತೇಜು ನಿಲ್ಸೋದು, ತೇಜು ಇಸ್ ಮೈ ಕೋ ಡೈರೆಕ್ಟರ್. ಸೊ ತೇಜು ನಿಲ್ಸೋದಲ್ಲಿ ಡೈಲಾಗ್ ನೋಡ್ಕೊಳ್ಳಿ, ನಾನು ಮೂಮೆಂಟ್ ನೋಡ್ಕೋತೀನಿ ಎಲ್ಲ ಅಂತ. ಸರಿ ಆಯ್ತು ಅಂತ ನಾನು ಮೂಮೆಂಟ್ ನೋಡ್ಕೊಳ್ಳೋದು ಎಲ್ಲ ಓಕೆ ಅಂದ್ರೆ ಓಕೆ ಅಣ್ಣ, ಮತ್ತೆ ಹೋಗೋದು. ನಾನಲ್ಲಿ ಹೋಗಿ ನಿಂತ್ಕೊಂಡು ಆಕ್ಟ್ ಮಾಡಿದ್ಮೇಲೆ ನಾನು ಕೇಳ್ತಾ ಇದ್ದೊಂದು ಎಲ್ಲ ಓಕೆನಾ ಡೈಲಾಗು ನನಗೆ ಗೊತ್ತಿಲ್ಲ, ಕೇಳಲ್ಲ ಸರ್, ಪ್ರಾಕ್ಟಿಕಲ್ ಆಗಿ ಕೇಳಲ್ಲ. ಸೊ ಈ ತರದೊಂದು ಪ್ರೋಸೆಸ್, ಈ ತರದೊಂದು ವಿಚಾರಗಳು, ಇಟ್ ಇಸ್ ಸೋ ಫ್ಯಾಂಟಾಸ್ಟಿಕ್. ಬಟ್ ಒಂದು ನಾನೇ ಈ ಸಿನಿಮಾಗೆ ಯಾಕೆ ಡೈರೆಕ್ಟರ್ ಆಕ್ಟರ್ ಅಂತ ಕೇಳಬಹುದು. ನೀವು ಕೇಳ್ತಾ ಇದ್ರ? ನಾನೇ ಯಾಕೆ ಆಕ್ಟಿಂಗ್ ಮಾಡ್ಬಿಟ್ಟು ಆರಾಮಾಗಿ ಇನ್ನೊಬ್ಬ ಹೀರೋನ್ ಹಾಕೋ ಮಾಡ್ಬೋದಲ್ಲ ಅಂತ. ಆದ್ರೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಇನ್ನೊಬ್ಬ ಹೀರೋ ನನ್ನ ಮಾತು ಕೇಳ್ತಾನೆ ಅಂತ. ಇಲ್ಲ ಸರ್, ನನ್ಗದೆ ಸರ್ ತಿಳ್ಕೊಳ್ಳಿ. ನನಗೆ ಆಕ್ಚುಲಿ ಮಜಾ ಟೈಮಿಸ್ ಮಾಡಿದಾಗಲೂ ನಾನು ಫಸ್ಟ್ ಕಂಡೀಷನ್ ಹಾಕಿದ್ದು ಪರಮ್ ಅವ್ರಿಗೆ, ನೀವು ಈ ಒಂದು ಶೋ ಅನ್ನ ನನಗೆ ಡೈರೆಕ್ಷನ್ ಕೊಟ್ರೆ ನಾನು ಮಾಡ್ತೀನಿ. ಸಂಬಡಿ ಈಸ್ ಡೈರೆಕ್ಟಿಂಗ್ ಇಟ್, ಐ ವಿಲ್ ನಾಟ್, ಬಿಕಾಸ್ ನಾನು ಆ ಕಾನ್ಸೆಪ್ಟ್ ನ ಕನ್ಸ್ಯೂಮ್ ಮಾಡ್ಕೊಡೋದಕ್ಕಾಗಲ್ಲ, ನನಗೆ ಬಿಟ್ಬಿಡ್ಬೇಕು ಅಂತ. ದಟ್ ವಾಸ್ ಅ ಕಂಡೀಷನ್. ಸೊ ಈ ಸಿನಿಮಾಗೆ ನನಗೆ ಐ ವಾಸ್ ಓಕೆ ವಿತ್ ಅನದರ್ ಹೀರೋ ಬಟ್ ನಾಟ್ ಅನದರ್ ಡೈರೆಕ್ಟರ್, ಬಿಕಾಸ್ ಅಲ್ಲಿ ಕೂತ್ಕೊಂಡು ಕಿತ್ತಾಡೋದು, ನನಗಿಲ್ಲ ಈ ತರ ಬೇಕು ಅನ್ನೋದು, ಅದೆಲ್ಲ ಯಾವ್ದು ಬೇಡ ಅನ್ನೋದು. ಬಟ್ ಏನಕ್ಕೆ ಅಂದ್ರೆ ಐ ವಾಸ್ ವೆರಿ ಕಾನ್ಫಿಡೆಂಟ್, ಬಿಕಾಸ್ ಐ ನೋ ಇಟ್ ವಾಸ್ ಸಮಥಿಂಗ್ ನ್ಯೂ ಅಂಡ್ ಸ್ಟ್ರೆಸ್ಫುಲ್. ಬಟ್ ಐ ಡಿಡ್ ನಾಟ್ ವಾಂಟ್ ಸಂಬಡಿ ಎಲ್ಸ್ ಹೂ ಅಕಸ್ಮಾತ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ, ಅಥವಾ ಅವ್ರ ಇನ್ಪುಟ್ಸ್ ಕೊಟ್ಟು ನನ್ನ ಅದು ಯಾವ್ದು ಬೇಡ. ದೆನ್ ಐ ವಾಸ್ ವೆರಿ ಕ್ಲಿಯರ್, ಇಲ್ಲ ನಾನು ಇದನ್ನ ಹಿಂಗ್ ಮಾಡ್ತೀನಿ, ಆಮೇಲೆ ನನಗೆ ಯಾವ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಯಾವ ಪ್ರಾಬ್ಲಮ್ಗಳಿದೆ ಅದನ್ನ ನಾನೇ ಸಾಲ್ವ್ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಈ GST ಯಾಕೆ ಅಂತ ನಾವು ವಿ ಕೇಮ್ ಔಟ್ ವಿತ್ ಲಾಟ್ ಆಫ್ ಐಡಿಯಾಸ್. ಏನು ಅಂದ್ರೆ ಏನಂತಾರೆ, ಟೈಟಲ್ ಹೇಳಿದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು. ಅಂಡ್ GST ಈಸ್ ಅ ಯೂನಿವರ್ಸಲ್ ವರ್ಡ್, ಬಿಕಾಸ್ ಇಂಡಿಯಾದಲ್ಲಿ ಇರೋರು, ಇಂಡಿಯಾ ಬಗ್ಗೆ ಗೊತ್ತಿರೋರಿಗೆ GST ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಇನ್ನೊಂದು ವಿ ವಾಂಟೆಡ್ ಟು ಡೂ ಸಮಥಿಂಗ್ ಲೈಕ್ LPG ಎಂಡಿಂಗ್ ವಿತ್ ಗೋಸ್ಟ್. LP ಗೆ ಏನಾದ್ರು ಹುಡುಕಿ ಗೋಸ್ಟ್ ಸಿಗುತ್ತೆ ಅಂತ. LPG ಇಸ್ ಆಲ್ಸೋ ವೆರಿ ಈಸಿ, ಎಲ್ಲರಿಗೂ ಗೊತ್ತಾಗುತ್ತೆ LPG ಅಂತ. ನಾನು GST ಅಂತ ಬಂದಾಗ GST ಮಾಡೋಣ GST ಅಂತ ಕೂತ್ಕೊಂಡಾಗ ನನಗೆ ಬಂದಿದೆ ಗೋಸ್ಟ್ ಇನ್ ಟ್ರಬಲ್. ಯಾಕಂದ್ರೆ ಈ ಕತೆ ಕರೆಕ್ಟ್ ಆಗಿತ್ತು. ಆಮೇಲೆ ಅದ್ರಲ್ಲೂ ಒಂದು ಇದು ಚೇಂಜ್ ಮಾಡೋ ನೋಡಿ, ಇಲ್ಲಿ ಗೋಸಿ ಅಂತ ಹೇಳ್ತಿದ್ಯಲ್ಲ, ಇಲ್ಲಿ ಗೋಸ್ಟ್ ಇನ್ ಟ್ರಬಲ್, ಇಲ್ಲಿ G ಕ್ಯಾಪಿಟಲ್, S ಕ್ಯಾಪಿಟಲ್, T ಕ್ಯಾಪಿಟಲ್ ಅಂದ್ರೆ ಹೈಲೈಟ್ ಮಾಡಿದೀವಲ್ಲ. ಸೊ ದಿಸ್ ಇಸ್ ದಿ GST ಅನ್ನೋದು. ಅದು ಕ್ರಿಯೇಟಿವ್ ಲೀನಿಯನ್ಸ್ ಅಷ್ಟೇ ಅದು. ಬಟ್ ವೈ ಡಿಡ್ ಐ ಚೇಂಜ್ ಫಾರ್ ಗೋ ಸಿ ಅಂತ ಹೇಳ್ತಾರೆ ಅಂದ್ರೆ ಅದನ್ನು GST ಬರುತ್ತೆ. ಚೇಂಜ್ ಮಾಡೋ ನೆಕ್ಸ್ಟ್ ಸ್ಲೈಡ್ ನೋಡಿ. ಗೋ ಸಿ ಇನ್ ಥಿಯೇಟರ್. ಏನು ಗೋ ಸಿ ಇನ್ ಥಿಯೇಟರ್ ಅಂದ್ರೆ, ನಾನು ಯಾವಾಗ್ಲೂ ಹೇಳೋದು, ಕನ್ನಡ ಸಿನಿಮಾ ಅಲ್ಲ, ಎಲ್ಲ ನಿಮ್ ಪ್ರೀತಿ ಇರುವಂತ ಸಿನಿಮಾಗಳು ಯಾವುದೇ ಇದ್ರು ದಯವಿಟ್ಟು ಗೋ ಸಿ ಇನ್ ಥಿಯೇಟರ್, ಸ್ಟಾಪ್ ಪೈರಸಿ ಅಂತ. ಕನ್ನಡ ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಿ ಅಂತ ನಾನು ಪ್ರತಿ ಸಲಿನೂ ಒಂದು 10 ವರ್ಷದಿಂದ ಹೇಳ್ಕೊಂಡ್ಬಂದೆ. ಸೊ ಗೋ ಸಿ ಇನ್ ಥಿಯೇಟರ್. ವಾಟ್ ಶುಡ್ ಐ ಸಿ ಇನ್ ಥಿಯೇಟರ್? ಗೋಸ್ಟ್ ಇನ್ ಟ್ರಬಲ್. ಸೊ ಈ ಗೋಸ್ಟ್ ಇನ್ ಟ್ರಬಲ್ ನಿಮ್ಗೆ ವಿಷಯ ಗೊತ್ತಾಗುತ್ತೆ ಏನೇನಿದೆ ಅಂತ. ನಾವು ಫಸ್ಟ್ ಎಡಿಟ್ ಮಾಡಿ ಸೆನ್ಸರ್ ಮಾಡ್ಬಿಟ್ಟಿದೀವಿ. 2 hours 25 minutes ಲೆಂತ್ ಇತ್ತು. ಸೊ ನಿರ್ದಾಕ್ಷಿಣ್ಯವಾಗಿ ಕೂತ್ಕೊಂಡು ಯೋಚನೆ ಮಾಡಿ, ಈ ಸಿನಿಮಾ ನಾನು ನನಗೋಸ್ಕರ ಮಾಡಿರೋದಲ್ಲ, ಜನರಿಗೋಸ್ಕರ ಅಂತ ಕೂತ್ಕೊಂಡು ಕಿತ್ತಾಡಿ, ಜಗಳಾಡಿ, ಡಿಬೇಟ್ ಮಾಡಿ, ಒಂದಷ್ಟು ರೈಟ್ ಆರ್ ರಾಂಗ್ ಡಿಸಿಷನ್ಸ್ ತಗೊಂಡು ಕ್ಲೀನ್ ಸಿನಿಮಾ, ಎಲ್ಲೂ ಬೋರ್ ಆಗಬಾರ್ದು. ಆಮೇಲೆ ಕಾಮಿಡಿ ಎಷ್ಟು ಕ್ರಿಸ್ಪ್ ಆಗಿರುತ್ತೆ ಅಷ್ಟೇ ಮಜಾ ಕೊಡುತ್ತೆ. ಯಾಕಂದ್ರೆ ಇಫ್ ಯು ಸೀನ್ ಚಾರ್ಲಿ ಚಾಪ್ಲಿನ್ ಸೀರೀಸ್ ಇರ್ಬೋದು, ಇಫ್ ಯು ಸೀನ್ ಡಾಕ್ಟರ್ ಬೀನ್ ಇರ್ಬೋದು, ಆಮೇಲೆ ನರಸಿಂಹರಾಜು ಅವರ ಬಿಟ್ಗಳು ನೋಡಿದ್ರೆ ಒಂದೊಂದು ಸೀನ್ಗಳು ಇಟ್ ವಾಸ್ ವೆರಿ ವೆರಿ ಶಾರ್ಟ್ ಅಂಡ್ ಫಾಸ್ಟ್, ಕ್ರಿಸ್ಪ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಒಂದಷ್ಟು ಮೊನೋಲಾಗ್ಸ್ ಇತ್ತು, ಇನ್ನೊಂದಷ್ಟು ಇನ್ಸರ್ಟ್ಸ್ ಇತ್ತು, ಇದನ್ನೆಲ್ಲ ತೆಗೆದಾಕಿ ಈಗ ಸಿನಿಮಾ 2 ಗಂಟೆ 10 ನಿಮಿಷ ತಗೊಂಡ್ಬಂದಿದೆ. 2 hours 10 minutes. ಫಸ್ಟ್ ಹಾಫ್ 1 hour 5 minutes ಇದೆ, ಸೆಕೆಂಡ್ ಹಾಫ್ 1 hour 6 minutes ಇದೆ. ಸೊ ಈ ತರ ಒಂದು ಪ್ರಯತ್ನ ಪಟ್ಟಿರೋದು. ಅಂಡ್ ಥ್ಯಾಂಕ್ಸ್ ಟು ನಮ್ಮ ಸಂದೆ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಸತ್ಯವಾಗ್ಲೂ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಒಂದು ಸಿನಿಮಾ ಕತೆ ಕೇಳಿಲ್ಲ, ಏನಿಲ್ಲ, ಕ್ಯಾಸ್ಟಿಂಗು ನಾನೇ ಮಾಡಿದೆ, ಅದರಲ್ಲೂ ಯಾವುದೇ ಒಂದು ಇದಿಲ್ಲ, ಇವ್ರು ಬೇಡ ಇವ್ರನ್ನ ಹಾಕೋ, ಇದು ಏನೂ ಇಲ್ಲ.
ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡೋದಕ್ಕೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿರೋದು. ಅಂಡ್ ಎನಿ ಪರ್ಟಿಕ್ಯುಲರ್ ರೀಸನ್ 2 ವರ್ಷ ಆಯ್ತಲ್ಲ ಸಿನಿಮಾ? ಬಹಳ ಮುಖ್ಯವಾಗಿ ಸರ್ ಇದರಲ್ಲಿ ರೋಟೋ ಅನ್ನೋದು ನಿಮ್ಗೆ ಗೊತ್ತಿದೆ ಆಬ್ವಿಯಸ್ಲಿ. ಸೊ ಆ ರೋಟೋ ಅನ್ನೋದು ಏನಂದ್ರೆ ಆ ಟೆಕ್ನಾಲಜಿ ಹೆಂಗೆ ಅಂದ್ರೆ ಒಂದು ದಿನದಲ್ಲಿ ಒಂದು 30 ಸೆಕೆಂಡ್ ಒಂದು 50 ಸೆಕೆಂಡ್ 60 ಸೆಕೆಂಡ್ ಒಂದು ದಿನಕ್ಕೆ ಮಾಡಬಹುದು ಆ ರೋಟೋನ. ಅದರಲ್ಲಿ ಏನಂದ್ರೆ ಒಂದು ವಿಶೇಷತೆ ನೀವು ನೋಡಿದಾಗ ಈ ಸಿನಿಮಾದಲ್ಲಿ ಇರುವಂತಹ ಅಷ್ಟು ಲೈವ್ ಕ್ಯಾರೆಕ್ಟರ್ಸ್ ಅಂದ್ರೆ ಬದುಕಿರುವಂತವರೆಲ್ಲ ನಾರ್ಮಲ್ ಕಲರ್ ಪಿಕ್ಚರ್ ಅಲ್ಲಿ ಇರ್ತಾರೆ, ಬಟ್ ಇರುವಂತಹ ಬೇರೆ ಗೋಸ್ಟ್ ಗಳೇನಿರ್ತಾರೆ ಅವ್ರು ಕಂಪ್ಲೀಟ್ ಒಂದು ಸೇಪಿಯಾ ಮೋಡ್ ಅಲ್ಲಿ ಇರ್ತಾರೆ. ಅಂದ್ರೆ ಕಂಪ್ಲೀಟ್ ಗೊತ್ತಾಗುತ್ತೆ ನಿಮ್ಗೆ ಆ ಒಂದು ಫ್ರೇಮ್ ಅಲ್ಲಿ ನೋಡಿದ್ರೆ ಯಾರು ಲೈವ್ ಯಾರು ದೇವುಗಳು ಅನ್ನೋದನ್ನ ಗೊತ್ತಾಗುತ್ತೆ. ಸೊ ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ಐ ಡೋಂಟ್ ನೋ ಇದು ಅಟೆಂಪ್ಟ್ ಮಾಡಿದಾರೆ ರೋಟೋ ಬಳಸಿದ್ದಾರೆ ಬೇರೆ ಬೇರೆ ಸಿನಿಮಾದಲ್ಲಿ. ಬಟ್ ಒಂದು ಸಿನಿಮಾದಲ್ಲಿ 70 ನಿಮಿಷ ರೋಟೋ ಮಾಡಿರೋದು ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಮಾಡಿಲ್ಲ ಅಂತ. ಆಮೇಲೆ ಕಂಪ್ಲೀಟ್ ಸಿನಿಮಾದಲ್ಲಿ ಆ ದೇವುಗಳನ್ನ ಅದೇ ರೀತಿಯಲ್ಲಿ ತೋರಿಸ್ಬೇಕು, ಆ ಒಂದು ಡಿಫ್ರೆನ್ಸಿಯೇಷನ್ ನಾವು ಕ್ಯಾರಿ ಮಾಡ್ಬೇಕು ಅಂದ್ಬಿಟ್ಟು ರೋಟೋ ಮಾಡಿರೋದು. ದಟ್ ಹೇಳಿದಾಗೆ ಒಂದು ದಿನಕ್ಕೆ ಅರ್ಧ ನಿಮಿಷ ಅಂದ್ರೆ 70 ನಿಮಿಷ. ಅಂಡ್ ಇನ್ನೊಂದೇನಂದ್ರೆ ಆಲ್ವೇಸ್ ದೇರ್ ಆರ್ ಸಮ್ ಕನೆಕ್ಷನ್ಸ್. ಒಂದು ಇಂಡೋರ್ ಅಲ್ಲಿ ಒಂದು ರೋಟೋ ಫೀಲ್ ಕೊಟ್ಟಿರ್ತೀವಿ, ಔಟ್ಡೋರ್ ಅಲ್ಲಿ ಕೊಟ್ಟಿರ್ತೀವಿ, ಇದು ಗ್ರೀನ್ ಮ್ಯಾಟ್ ಮಾಡಿರುವಂತ ರೋಟೋ ಅಲ್ಲ. ಸೊ ಹಾಗಾಗಿ ಇಟ್ಸ್ ಇವನ್ ಮೋರ್ ಡಿಫಿಕಲ್ಟ್ ಸರ್. ಬ್ಯಾಕ್ ಗ್ರೌಂಡ್ ಮ್ಯಾಚ್ ಮಾಡ್ಕೊಂಡು ಮರ್ಜ್ ಆಗುತ್ತೆ, ಒಂದು ಇದು ಏನಂತಾರೆ ಫ್ಯೂಮ್ ತರ ಬರೋದು, ಈ ತರದೆಲ್ಲ ದೇರ್ ಇಸ್ ಟೆಕ್ನಿಕಲಿ ಲಾಟ್ ಆಫ್ ಪ್ರಾಬ್ಲಮ್ಸ್. ಬಟ್ ದಟ್ ಟುಕ್ ಲಾಟ್ ಆಫ್ ಟೈಮ್. ಅಫ್ಕೋರ್ಸ್ ನಮ್ಮ ಶೂಟಿಂಗ್ ಪ್ರೋಸೆಸ್ ಸ್ವಲ್ಪ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಇದಕ್ಕೆ ಸೆಟ್ ಹಾಕ್ಬೇಕಾಗಿತ್ತು, ಅದು ಇದೆಲ್ಲ. ಅಂಡ್ ಹೇಳಿದಾಗೆ ತುಂಬಾ ದೊಡ್ಡ ತಾರಾ ಬಳಗ ನಮ್ಮದ್ರಲ್ಲಿ ಒಂದು 30-40 ಜನ ಮೇಲಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಂತೂ ಒಂಥರ ಎಲ್ಲರೂ ಒಟ್ಟಿಗೆ ಇರ್ತೀವಿ. 40 ಮಿನಿಟ್ಸ್ ಅಲ್ಲ ಹತ್ತತ್ರ ಕ್ಲೈಮ್ಯಾಕ್ಸ್. ನನ್ಗೆಲ್ಲರೂ ಹೇಳಿದ್ರು ಕ್ಲೈಮ್ಯಾಕ್ಸ್ 20 ನಿಮಿಷ ಸೂಪರ್ ಅಂದ್ರು. ನಾನು ಅಂದ್ರೆ ಅದು 40 ನಿಮಿಷ 20 ನಿಮಿಷ ಅಲ್ಲ. ಸೊ 20 ನಿಮಿಷ ಅನ್ಕೊಂಡ್ರೆ ಅಷ್ಟು ಫಾಸ್ಟ್ ಆಗಿ ಹೋಗುತ್ತದೆ. ಸೊ 40 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಮಾತ್ರ ನೋಡಿರೋರು ಹೇಳಿರೋದು. ಅಂಡ್ ಸಾರಿ ಅಶೋಕ್ ಮಾಮ, ನಾನು ನಿಮ್ಗೆ ಪಿಕ್ಚರ್ ತೋರಿಸಿಲ್ಲ. ನನಗೆ ಒಂದು ಕರೆಕ್ಟ್ ಫೀಡ್ಬ್ಯಾಕ್ ಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು 75-100 ಜನ ಡಿಫರೆಂಟ್ ವಾಕ್ಸ್ ಆಫ್ ಲೈಫ್, ಇನ್ಕ್ಲೂಡಿಂಗ್ ಒಬ್ಬ ಆಟೋ ಡ್ರೈವರ್ ಇಂದ ಹಿಡಿದು ನನ್ನ ಮಗನ ಸ್ಕೂಲ್ ಪ್ರಿನ್ಸಿಪಲ್ ಇಂದ ಹಿಡಿದು ಆಮೇಲೆ ನನ್ನ ಅಡ್ವೊಕೇಟ್ ಫ್ರೆಂಡ್ಸ್ ಇದ್ದಾರೆ, ಅವರು ಜನರಲ್ ಆಗಿ ಎಲ್ಲರದ್ದು ಫೀಡ್ಬ್ಯಾಕ್ ತಗೋಬೇಕು ಅಂದ್ಬಿಟ್ಟು ಒಂದು ಶೋ ಹಾಕ್ಸ್ದೆ. ಸೊ ಐ ಗಾಟ್ ದಟ್ ಫೀಡ್ಬ್ಯಾಕ್. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶರಣ್ ಸರ್ ನಾನು ಹೇಳ್ಬೇಕು, ಯಾಕಂದ್ರೆ ಶರಣ್ ಅವರು ಹ್ಯಾಸ್ ಆಲ್ವೇಸ್ ಸಪೋರ್ಟೆಡ್ ಮೀ. ಅಂಡ್ ಅವ್ರು ಮೊನ್ನೆ ನನಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ನಿಜವಾಗ್ಲೂ ನಿಮ್ಮ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬಾ ಕೇಳ್ತಾ ಇದ್ದೀನಿ, ಐ ಆಮ್ ವೆರಿ ವೆರಿ ಈಗರ್ಲಿ ವೇಟಿಂಗ್ ಫಾರ್ ದ ಸಿನಿಮಾ ಅಂತ. ಯಾರು ಸರ್ ಹೇಳಿದ್ರು ಅಂತ. ಇಲ್ಲ ನೀವು ಅವತ್ತೊಂದು ಶೋ ಹಾಕಿದ್ರಂತೆ, ಅದ್ರಲ್ಲಿ ನಮ್ಮ ಪರಿಚಯದವರು ಒಂದಷ್ಟು ಬಂದ್ರೆ ಸೆಕೆಂಡ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದ್ರು. ಸೊ ಅಲ್ಲೂ ಒಂದ್ ಸ್ವಲ್ಪ ನಾನು ಸಮಾಧಾನ ಯಾರೋ ಕೇಳಿದ್ರು ನಂಗೆ